ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೊಮ್ಮಗನನ್ನ ಕೊಂದು ತಾಯಿ ಮಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸುದ್ದುಗುಂಟೆಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ದುರಂತ ಇದು. ತಾವರೆಕೆರೆಯ 2ನೇ ಕ್ರಾಸ್ ಬಳಿ ಈ ಒಂದು ಘಟನೆ ನಡೆದಿದೆ. ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ತಾಯಿ ಹಾಗೂ ಮಗಳು. 68 ವರ್ಷದ ಮಾದಮ್ಮ, 38 ವರ್ಷದ ಸುಧಾ ಹಾಗೂ 14 ವರ್ಷದ ಮೋನೇಶ್ ಸಾವನ್ನಪ್ಪಿದ್ದಾರೆ. ಮಾದಮ್ಮ ಅವರ ಮೊಮ್ಮಗ, ಸುಧಾ ಅವರ ಪುತ್ರ ಮೋನೇಶ್ ಈತನನ್ನು ಕೂಡ ಕೊಂದು ತಾಯಿ ಹಾಗೂ ಮಗಳು ಸೂಸೈಡ್ ಮಾಡಿಕೊಂಡಿದ್ದಾರೆ. ಸುದ್ದುಗುಂಟೆಪಾಳ್ಯ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವ್ಯಾಪಾರದಲ್ಲಿ ಲಾಸ್ ಆಗಿದ್ದಕ್ಕೆ ಮನನೊಂದು ಈ ರೀತಿ ಸಾವಿಗೆ ಶರಣಾಗಿದ್ದಾರೆ. ಬೆಳಗ್ಗೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದೆ ಈ ಒಂದು ಕುಟುಂಬ. ಮೊದಲಿಗೆ ಇವರು ಬಿರಿಯಾನಿ ವ್ಯಾಪಾರವನ್ನು ಮಾಡ್ತಾ ಇದ್ರು, ಅದರಲ್ಲಿ ಲಾಸ್ ಆಗುತ್ತೆ. ತದನಂತರದಲ್ಲಿ ಇವರು ಚಿಪ್ಸ್ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿರ್ತಾರೆ, ಅದು ಕೂಡ ಲಾಸ್ ಆಗುತ್ತೆ. ವ್ಯಾಪಾರದಲ್ಲಿ ನಷ್ಟವಾಗಿ ಸಾಲವನ್ನು ಮಾಡಿಕೊಂಡಿದ್ರು. ಇನ್ನು ಸಾಲ ಹೆಚ್ಚಾದ ಹಿನ್ನೆಲೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಡಿಸಿಪಿ ಸಾರಾ ಫಾತಿಮಾ ಹಾಗೂ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ರು. 68 ವರ್ಷದ ಮಾದಮ್ಮ, 38 ವರ್ಷದ ಸುಧಾ ಹಾಗೂ 14 ವರ್ಷದ ಮೋನೇಶ್ ಸಾವನ್ನಪ್ಪಿದ್ದಾರೆ. ಬೆಳಿಗ್ಗೆ 9 ಗಂಟೆಗೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೊದಲಿಗೆ ಬಿರಿಯಾನಿ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ, ಅದಾದಮೇಲೆ ಚಿಪ್ಸ್ ವ್ಯಾಪಾರವನ್ನು ಮಾಡ್ತಾಯಿದ್ರು. ಎರಡರಲ್ಲೂ ಕೂಡ ನಷ್ಟ ಉಂಟಾಗಿ ಸಾಲ ಆಗಿರುತ್ತೆ. ನಂತರ ಹಾಲು ವ್ಯಾಪಾರವನ್ನು ಮಾಡ್ತಾಯಿದ್ರು ಅಜ್ಜಿ ಮಾದಮ್ಮ ಹಾಗೂ ಮಗಳು ಸುಧಾ. ಇನ್ನು ತುಂಬ ಸಾಲವಾದ ಹಿನ್ನೆಲೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಡಿಸಿಪಿ ಸಾರಾ ಫಾತಿಮಾ ಹಾಗೂ ಸುದ್ದುಗುಂಟೆಪಾಳ್ಯ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಅಂದರೆ ಸಾಲಕ್ಕೆ ಮನನೊಂದು, ಸಾಲಕ್ಕೆ ಹೆದರಿ ಕುಟುಂಬ ಆತ್ಮಹತ್ಯೆಗೆ ಶರಣಾಗಿದೆ. ನಮಗೆ ತುಂಬ ವರ್ಷದಿಂದ ಗೊತ್ತಿಲ್ಲ. ನಮ್ಮ ಫ್ರೆಂಡ್ ಮನೇಲಿ ಬಾಡಿಗೆಗಿದ್ರು ಇಲ್ಲೇನೆ. ಅವ್ರು ಖಾಲಿ ಮಾಡಿ ಇವಾಗ ಈ ಕಡೆ ಬಂದಿದ್ದಾರೆ. ಹಾಲು ಇಟ್ಕೊಂಡಿದ್ರು, ಹಾಲು ಬೂತು ಖಾಲಿ ಮಾಡಿದ್ರು. ಮತ್ತು ಏನು ಅಂತ ಅವರು ಯಾವುದು ಬರ್ಸಿನ ವಿಷಯ ಅಷ್ಟು ಗೊತ್ತಿಲ್ಲ ಸರ್. ಈ ಜನಕ್ಕೆ ಯಾವಾಗ ಗೊತ್ತಾಗಲ್ಲ? ಇವಾಗ ಬೆಳಗ್ಗೆ ಗೊತ್ತಾಗಿದೆ. ನಾವು ಆ ಕಡೆ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ ಫೋನ್ ಮಾಡಿಲ್ಲ, ಅಜ್ಜಿ ಎಲ್ಲ ಗೊತ್ತು ಚೆನ್ನಾಗಿದೆ. ಒಬ್ಬ ಏನು ಬರ್ಸಿನ ವಿಷಯ ಏನಾಗಿದೆ ಅಂತ ನಾವು ಬೇಜಾರಾಗ್ತಾ ಇದ್ದಾರೆ. 3 ಜನ ಚಿಕ್ಕ ಮಗು ಏನಾಗಿದೆ ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ. ನಟರು ಅದ್ರ ಅಜ್ಜಿ ಚೆನ್ನಾಗಿ ಪರಿಚಯ ಇದ್ರು, ಅಲ್ಲಿದ್ರು. ನಮ್ಮ ಫ್ರೆಂಡ್ ಮೇಲೆ ಬಾಡಿಗೆಗಿದ್ರು. ಅವ್ರು ಇವಾಗ ಎಷ್ಟು ಒಂದು ವರ್ಷ ಏನೋ ಖಾಲಿ ಮಾಡಿ ಈ ಕಡೆ ಬಂದರು. ಬೆಳಿಗ್ಗೆ 11:30 ಗಂಟೆಗೆ ನಮ್ಮ ಸುದ್ದುಗುಂಟೆಪಾಳ್ಯ ಪೊಲೀಸ್ ಠಾಣೆಗೆ ಮಾಹಿತಿ ಕೊಟ್ಟಿದ ಮೇಲೆ ಬಂದು ಘಟನಾ ಸ್ಥಳಕ್ಕೆ ನೋಡಿದಾಗ ಅಲ್ಲಿ 3 ಜನದ್ದು ನಮಗೆ ಡೆತ್ ಆಗಿರೋದ್ರ ಬಗ್ಗೆ ತಿಳಿದು ಬಂದಿದೆ. ತಾಯಿ, ಮಗಳು ಮತ್ತು ಮೊಮ್ಮಗ ತೀರೋಗಿರೋದ್ರ ಬಗ್ಗೆ ತಿಳಿದು ಬಂದು ನಾವು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಈಗ ತನಿಖೆ ಮಾಡ್ತಾ ಇದ್ದೀವಿ. ತಾವೀಗ ನೋಡಿದಾಗೆ ಬಾಡೀಸ್ ಎಲ್ಲ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಟ್ಟಿದ್ದೀವಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಗೊತ್ತಾಗೋದು ಕಾಸ್ ಆಫ್ ಡೆತ್ ಏನು ಅಂದ್ಕೊಂಡು ತನಿಖೆ ನಂತರ ನಾವು ತಿಳಿಸ್ತೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇನ್ನು ಸಾಲನೇ ಕಾರಣನ ಆತ್ಮಹತ್ಯೆಗೆ ಅಥವಾ ಬೇರೆ ಏನಾದರೂ ರೀಸನ್ ಇತ್ತ? ಜೊತೆಗೆ ಸುಧಾ ಅವರ ಪತಿ ಹಾಗೂ ಅವರ ಕುಟುಂಬ ಎಲ್ಲಿದೆ? ಈ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಹೇಗೆ? ಸಂಜನಾ, ಸುದ್ದುಗುಂಟೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ಒಂದು ಘೋರ ದುರಂತ ನಡೆದಿರುವಂತದ್ದು. ಇನ್ನು ಇದೀಗ ಬಂದಿರುವಂತಹ ಅಪ್ಡೇಟ್ ಪ್ರಕಾರ ಈ ಸುದ್ದುಗುಂಟೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವರು ಅನೇಕ ವರ್ಷಗಳಿಂದಲೂ ಕೂಡ ವಾಸವಾಗಿರ್ತಾರೆ. ಸಾವಿಗೂ ಮುನ್ನ ಈ ಸುಧಾ ಅವರು ಡೆತ್ ನೋಟ್ ಬರೆದಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮೊದಲೇದಾಗಿ ಬಿರಿಯಾನಿ ಸೆಂಟರ್ ಅನ್ನ ಇವರು ಇಟ್ಕೊಂಡಿದ್ರಂತೆ. ಅದಾದ್ಮೇಲೆ ಚಿಪ್ ಶಾಪ್ ಅನ್ನ ಇವರು ಮಾಡ್ಕೊಂಡಿರ್ತಾರೆ. ಇತ್ತೀಚೆಗೆ ಮಿಲ್ಕ್ ಪಾರ್ಲರ್ ಅನ್ನು ಕೂಡ ಸುಧಾ ನಡೆಸ್ತಾ ಇರ್ತಾರೆ. ಇನ್ನು 3 ತಿಂಗಳ ಹಿಂದೆ ಈ ಬಿರಿಯಾನಿ ಶಾಪ್ ಆಗಿರ್ಬೋದು ಮತ್ತು ಈ ಚಿಪ್ ಸೆಂಟರ್ ಅನ್ನ ಬೇರೆಯವರಿಗೆ ಸುಧಾ ಅವರು ಬಿಟ್ಕೊಟ್ಟಿದ್ರಂತೆ. ಅಂದ್ರೆ ತಿಂಗಳಿಗೆ ಇಂತಿಷ್ಟು ಹಣವನ್ನ ನೀವು ಕೊಡಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ಅಲ್ಲಿ ಮಾರಾಟ ಮಾಡೋದಕ್ಕೆ ಬೇರೆಯವರಿಗೆ ಅವಕಾಶ ಕೊಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆದ್ರೆ ಕಳೆದ 3 ತಿಂಗಳಿಂದಲೂ ಕೂಡ ಅಂಗಡಿಯನ್ನ ಪಡೆದವರು ಯಾವುದೇ ಹಣವನ್ನು ಕೂಡ ಕೊಟ್ಟಿರ್ಲಿಲ್ಲಂತೆ. ಈ ಮಧ್ಯೆ ಧರ್ಮಪುರಿಯಿಂದ ಸಾಲವನ್ನು ಕೂಡ ತಂದು ಸಾಲ ತಂದು ಇಲ್ಲಿ ವ್ಯವಹಾರವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಸಾಲ ಕೊಟ್ಟವರು ಸಾಲ ವಾಪಸ್ ಕೊಡಿ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಕೇಳ್ತಾ ಇದ್ರು. ಹೀಗಾಗಿ ಸಾಕಷ್ಟು ಒತ್ತಡಕ್ಕೂ ಕೂಡ ಸುಧಾ ಒಳಗಾಗಿದ್ರಂತೆ. ನಿನ್ನೆ ಧರ್ಮಪುರಿಯ ದೇಗುಲಕ್ಕೆ ತೆರಳಿ ಅಲ್ಲಿಂದ ವಾಪಸ್ ಕೂಡ ಆಗಿರ್ತಾರೆ ಸುಧಾ, ಮಾದಮ್ಮ ಮತ್ತೆ ಮೋನೀಶ್. ಇವತ್ತು ಬೆಳಗ್ಗೆ 9 ಗಂಟೆಗೆ ಏನು ಮೊದಲೇ ಡಿಸೈಡ್ ಮಾಡ್ಕೊಂಡಿರಂತ ಕಾಣಿಸುತ್ತೆ. ಮಗನಿಗೆ ಮೊದಲು ವಿಷವನ್ನ ಕೊಡ್ತಾರೆ ಸುಧಾ. ಅದಾದ್ಮೇಲೆ ತಾನು ಕೂಡ ವಿಷ ಸೇವಿಸಿ ಆತ್ಮಹತ್ಯೆ ಶರಣಾಗಿರುವಂತದ್ದು. ಇನ್ನು
ಯಾವಾಗ ಮಗಳು ಮತ್ತು ಮೊಮ್ಮಗ ವಿಷವನ್ನ ಸೇವಿಸ್ತಾರಲ್ಲ, ಅದೇ ಸಂದರ್ಭದಲ್ಲಿ ತಾಯಿ ಮಾದಮ್ಮನ ಮುಂದೆ ಅವರು ನರಳಿ ಪ್ರಾಣ ಬಿಟ್ಟಿದ್ದಾರೆ. ಇನ್ನು ಈ ಮಗಳು ಮತ್ತು ಮೊಮ್ಮಗನ ಒಂದು ನರಳಾಟವನ್ನ ಕಂಡು ಹಿರಿಮಗಳು ಈ ಮಗಳೇನಿದ್ದಾಳೆ ಆಕೆಗೆ ಈ ಮಾದಮ್ಮ ಕೂಡ ಕರೆ ಮಾಡ್ತಾರೆ. ಕರೆಯನ್ನ ಮಾಡಿ ಅವರ ಹೆಸರು ಕೂಡ ಮಹೇಶ್ವರಿ ಅಂತ ಕರೆ ಮಾಡ್ತಾರೆ. ಕರೆ ಮಾಡಿದಂತಹ ಸಂದರ್ಭದಲ್ಲಿ ಮುನಿಷ್ಗೆ ವಿಷ ನಡಿ, ಸುಧಾ ಕೂಡ ವಿಷ ಕುಡಿದ್ಬಿಟ್ಟಿದ್ದಾಳೆ, ನೀನು ಬೇಗ ಬಾ ಅನ್ನೋ ಒಂದು ಆಂಗಲ್ ನಲ್ಲಿ ಅವ್ರಿಗೂ ಕೂಡ ಕರೆ ಮಾಡ್ತಾರೆ. ಆದ್ರೆ ಹಿರಿಮಗಳು ಬೊಮ್ಮಸಂದ್ರದಿಂದ ಬರೋ ಹೊತ್ತಿಗೆ ವೃದ್ಧೆ ಮಾದಮ್ಮ ಏನಿದ್ದಾರೆ ಅವ್ರಿಗೆ ಹೃದಯಾಘಾತ ಆಗಿ ಅವರು ಮೃತಪಟ್ಟಿರುವಂತದ್ದು. ಅಂದ್ರೆ ಮಗಳು ಮೊಮ್ಮಗನ ಸಾವನ್ನ ನೋಡಿದಂತಹ ಈ ಮಾದಮ್ಮ ಏನಿದ್ದಾರೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸದ್ಯಕ್ಕೆ 3 ಮೃತದೇಹಗಳನ್ನ ಪೋಸ್ಟ್ ಮಾರ್ಟಂಗೆ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ವೈದ್ಯರ ಪ್ರಾಥಮಿಕ ತಪಾಸಣೆ ವೇಳೆ ವೃದ್ಧೆ ಮಾದಮ್ಮ ಏನಿದ್ದಾರೆ ಅವರಿಗೆ ಹೃದಯಾಘಾತ ಆಗಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನೂ ಸುಧಾ ಹಾಗೂ ಮನೀಶ್ ಏನಿದ್ದಾರೆ ಅವರು ವಿಷ ಸೇವಿಸಿ ಮೃತಪಟ್ಟಿರೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಒಟ್ಟಾರೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಡೆತ್ ನೋಟ್ ನಲ್ಲಿ ತನಗೆ ಹಣ ಕೊಡಬೇಕಾದವ್ರು ಯಾರ್ಯಾರಿದ್ದಾರೆ ಅವರ ನಂಬರ್ ಅನ್ನು ಕೂಡ ಸುಧಾ ಅವರು ಬರೆದಿದ್ದಾರಂತೆ. ಹೀಗಾಗಿ ಈ ಒಂದು ಆತ್ಮಹತ್ಯೆಗೆ ಸಾವಿಗೆ ಈ ಹಣ ಕೊಡಬೇಕಾದವರು ಮತ್ತು ಚಾಲಕ ಬಿಡಿಸ್ತಾ ಇದ್ದವ್ರು ಏನಿದ್ದಾರೆ ಅವರೇ ನೇರವಾಗಿ ಕಾರಣ ಆಗೋದು ಅಂತದ್ದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಒಟ್ಟಾರೆಯಾಗಿ ಏನು 3 ಜನ ಏನು ಇವತ್ತು ಬೆಳಗ್ಗೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅದರಲ್ಲಿ 2 ಆತ್ಮಹತ್ಯೆಗೆ ಶರಣಾಗಿ ವೃದ್ಧೆ ಮಾದಮ್ಮ ಏನಿದ್ದಾರೆ ಅವರು ಮೊಮ್ಮಗ ಮತ್ತು ಮಗಳ ಸಾವನ್ನ ನೋಡಿ ಅಲ್ಲೇ ಹೃದಯಾಘಾತ ಆಗಿ ಮೃತಪಟ್ಟಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಸುದ್ದಿಗುಂಟೆಪಾಳ್ಯ ಪೊಲೀಸರು ಆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇರುವಂತದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಅಜ್ಜಿ ಹಾಗೂ ತಾಯಿ ಜೊತೆಗೆ ಮೋನೀಶ್ ಇರುವಂತಹ ದೃಶ್ಯ ಇದು. ಅಂದರೆ ಇವರಿಬ್ಬರು ಸಾಕಷ್ಟು ಸಾಲವಾಗಿರುತ್ತೆ. ಹೀಗಾಗಿ ಸುಧಾ ಅವರು ಮನನೊಂದು ಮಗನಿಗೂ ಕೂಡ ವಿಷವನ್ನು ಕೊಟ್ಟು ತಾನೂ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇದನ್ನು ಅಂದರೆ ಕಣ್ಣೆದುರೇ ಮಗಳು ಹಾಗೂ ಮೊಮ್ಮಗ ಪ್ರಾಣವನ್ನು ಬಿಟ್ಟಿರೋದನ್ನು ನೋಡಿ ಅಜ್ಜಿಗೆ ಹೃದಯಾಘಾತದಿಂದ ಅಜ್ಜಿಯೂ ಕೂಡ ಮೃತಪಟ್ಟಿರುವಂತಹ ದಾರುಣ ಘಟನೆ ನಡೆದಿದೆ. ಸಾಲವೇ ಇದಕ್ಕೆ ಪ್ರಮುಖ ಕಾರಣ ಎನ್ನುವಂಥ ಒಂದು ವಿಷಯ ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಸುಧಾ ಅವರು ಸಾಯೋಕ್ಕೂ ಮುನ್ನ ಒಂದು ಡೆತ್ ನೋಟ್ ಕೂಡ ಬರೆದಿರ್ತಾರೆ. ಅದರಲ್ಲಿ ಇದೆಲ್ಲ ವಿಷಯಗಳನ್ನು ಉಲ್ಲೇಖ ಮಾಡಿದ್ದಾರೆ.